ಯಾಕೆ ನಮ್ಮ ಜೀವನದಾಗ ಹಿಂಗೆಲ್ಲ ಆಗತತಿ? ನನಗೆ ಯಾಕೆ ಹಿಂಗಾಗತತಿ? ನಾನೇನು ತಪ್ಪು ಮಾಡೀನಿ? ನಾನು ಯಾರಿಗೇನು ಅನ್ಯಾಯ ಮಾಡೀನಿ? ನಾನು ಯಾರಿಗೇನು ಮೋಸ ಮಾಡೀನಿ ಅಂತ ನನಗೆ ಗೊತ್ತಾಗತ್ತಿಲ್ಲ. ನಾನು ಮಾಡಿದ ಪಾಪ ನಾನು ಅನುಭವಿಸಕತ್ತನಂತ ಇವಾಗ ಅನ್ಸಕತ್ತದಿ. ನನ್ನ ಮಗಳು ಹೇಳಿದ್ಲು, ಮತ್ತು ನಮ್ಮ ಮೊಯ್ನಿ ಹೇಳಿದ್ಲು, ಸುಂದ್ರಿಗೆ ಮಾಡಿದ್ ನನ್ನ ಪಾಪ ನಾನು ಈಗ ಅನುಭವಿಸಕತ್ತನ. ನಾನು ಆಕಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ಕ ನಾನೀಗ ಇಷ್ಟೆಲ್ಲ ಕಷ್ಟಪಡಕತ್ತನ. ನನ್ನಿಂದ ನನ್ನ ಮಕ್ಕಳು ಇಷ್ಟೆಲ್ಲ ಕಷ್ಟಪಡಕತ್ತಾರ. ಇಲ್ಲ, ಹೀಗಾಗಬಾರ್ದು. ನಾನು ಸುಂದ್ರಿ ಹತ್ರ ಹೋಗಿ ತಪ್ಪಾತಂತ ಕಾಲಿಗೆ ಬಿದ್ದ ಕ್ಷಮೆ ಕೇಳಬೇಕು. ನಾನು ಮಾಡಿದ ತಪ್ಪನ್ನು ಕ್ಷಮಿಸು ನನ್ನ ಮಗಳ ಅಂತೇಳಿ ಆಕಿನ ನನ್ನ ಮಗಳಂತ ನಾನು ಒಪ್ಕೋಬೇಕು. ಅವಾಗ ನನಗೆ ಈ ಎಲ್ಲದ್ರಿಂದನೂ ಮುಕ್ತಿ ಸಿಗ್ತತಿ ಅಂತ ಅನಿಸತಿ. ಇನ್ನು ನನ್ನ ಕೇತಕ್ಕೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾನು ಇನ್ನೂ ಎಷ್ಟೆಲ್ಲ ಪಾಪ ಮಾಡಿದನಂತೇಳಿ ಅನುಭವಿಸ್ಬೇಕು ಅಥವಾ ಎಲ್ಲರ ಕಡೆಯಿಂದ ಬಯಸ್ಕೋಬೇಕು, ಒಂದು ಗೊತ್ತಾಗಬಾರ್ದು. ಇಲ್ಲ, ನಾನು ತಪ್ಪು ಮಾಡೇನಿ. ನಾನು ಆಕೆಗೆ ಕೊಡಬಾರ್ದು ಕಷ್ಟ ಕೊಟ್ಟೇನಿ, ಕೊಡಬಾರ್ದು ಶಿಕ್ಷೆ ಕೊಟ್ಟೇನಿ. ತಂಗಳನ್ನ ಹಳಸಿದ್ದನ್ನ ಎಲ್ಲ ಕೊಟ್ಟೇನಿ. ಎಲ್ಲ ಕೆಲಸನೂ ಆಕೆ ಸಣ್ಣಾಕಿ ಅಂತ ನೋಡ್ದನ ಎಲ್ಲ ಕೆಲಸ ಆಕೆಗೆ ಹೇಳ್ತಿದ್ದಿ. ಮತ್ತು ಏನಾದರೂ ಆಕೆ ರೊಕ್ಕ ಕೊಡಲಿಲ್ಲ ಅಂದ್ರೆ ಕೈ ಸುಡೋದು, ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡ್ತಿದ್ನಿ. ಅಷ್ಟೇ ಅಲ್ದ ಹೊಳ್ಳಿ ವಿಷ ಕೂಡ ಹಾಕಿಬಿಟ್ನಿ. ಅದಕ್ಕೆ ಅನಿಸತಿ ಆ ದೇವರ ನನಗೆ ಈ ರೀತಿ ಶಿಕ್ಷೆ ಕೊಡಕತ್ತಾನು. ನನ್ನ ಗಂಡಗ ಎದಿನೂ ಬಂತ, ನನ್ನ ಸಸಿ ವಿಷ ಕುಡಿಯೋಂಗಾತ, ನನ್ನ ಮಗಳು ಬಂದ ಮನ್ಯಾಗ ಕುಂದ್ರುವಂಗಾತ. ಎಲ್ಲ ಆಗಿದ್ದು ನನ್ನಿಂದನ. ಈಗ ನಾನು ಸುಂದ್ರಿ ಅಂತಕ್ಕೆ ಹೋಗಿ ನನ್ನನ್ನು ಕ್ಷಮಿಸ್ಬಿಡು ಅಂತ ಕಾಲು ಬಿದ್ದು ಕೇಳ್ಕೋಬೇಕು. ನಾನು ಇಷ್ಟೇನ ಮಾಡಿರೋ ತಪ್ಪಿಗೆ ಅದ ನನಗೆ ಪರಿಹಾರ ಅಂತ ಅನಿಸ್ತತಿ. ಇಲ್ಲ ಅಂತಂದ್ರೆ ಇನ್ನು ಯಾರಿಗೆ ಏನಾಗ್ತದೋ ಗೊತ್ತಾಗ್ವಲ್ತು. ಯವ್ವ, ಯಾಕೆ ಬೇಡಾಕತ್ತಿದಿ? ಏನಾಯ್ತು? ಇಷ್ಟೆಲ್ಲ ಆಗಿದಕ್ಕೆ ಕಣ್ಣೀರು ಹಾಕತ್ತೇನ? ಯವ್ವ, ಇಷ್ಟೆಲ್ಲ ಆದ್ಮೇಲೆ ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ ಬಿ? ಆಗೋದೆಲ್ಲ ಆಗೋಗೈತಿ. ಇನ್ನೂ ಏನೇನಾಗ್ತೈತಿ ಆಗ್ಲಿ ಬಿಡು. ನೀನು ಕಣ್ಣೀರು ಹಾಕೋದ್ರಿಂದ ಎಲ್ಲ ಪರಿಹಾರ ಆಗ್ತತೇನ? ಆಗೋದಿಲ್ಲ ಮಗಳ, ಎಲ್ಲ ಆಗೋದಿಲ್ಲ. ಎಲ್ಲ ನಾನು ನನ್ನ ಕೈಯಾರೆ ಹಾಳು ಮಾಡಿಟ್ಬಿಟ್ಟನು. ಈಗ ನನಗೆ ಏನು ಮಾಡ್ಬೇಕನ್ನೋದು ತಿಳಿದಂಗೆ ಆಗೈತಿ. ಅದಕ್ಕೆ ನಾನು ಮಾಡಿರೋದು ಸುಂದ್ರಿಗೆ ದ್ರೋಹ. ಅದಕ್ಕೆ ಆಕೆ ಅಂತಕ್ಕೆ ಹೋಗಿ ಆಕೆ ಕಾಲು ಬಿದ್ದ ತಪ್ಪಾತು, ನನಗೆ ಕ್ಷಮಿಸ್ಬಿಡ ಅಂತ ಕೇಳ್ಬೇಕಂತ ಅನ್ಕೊಂಡನು. ಅದ ಒಂದು ನನಗೆ ಉಳಿದಿರೋ ದಾರಿ. ಯಾಕಂದ್ರೆ ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಅಂತೂ ಆಗತತಿ. ಈಗ ಇದರಿಂದ ನಾನು ತಪ್ಪಿಸ್ಕೋಬೇಕಂತಂದ್ರೆ ನನ್ನ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗಬಾರ್ದು. ನನಗಾಗಲಿ ಆ ದೇವರು ನನಗೆ ಶಿಕ್ಷೆ ಕೊಡಲಿ, ನಾನು ಅನ್ಭವಿಸ್ತೇನೆ. ನಾನು ಮಾಡಿರೋ ತಪ್ಪಿಗೆ ನನಗೆ ಎಷ್ಟು ಶಿಕ್ಷೆ ಕೊಟ್ಟರು ನಾನು ಅನ್ಭವಿಸ್ತೇನೆ ಮಗಳ. ಆದ್ರೆ ಅದನ್ನೆಲ್ಲ ಬಿಟ್ಟ ನಿನಗೆ ಮಗಗ ಸೊಸೆಗೆ ಹೊಟ್ಟೆಯಾಗಿರೋ ಕೂಸಿಗೆ ತೊಂದರೆ ಕೊಟ್ರ ನಾನು ಹೆಂಗೆ ತಡ್ಕೊಲಿ? ಕಟ್ಕೊಂಡಿರೋ ಗಂಡ ನನ್ನ ಕಣ್ಣು ಮುಂದೆ ದವಾಖಾನೆ ಸೇರ್ಕೊಂಡ್ರ ಹೆಂಗೆ ತಡ್ಕೊಲಿ ಹೇಳು ಮಗಳ? ಇದೆಲ್ಲ ನಾನು ಮಾಡಿರೋ ಪಾಪದ ಕೆಲಸದಿಂದನ. ನಾನು ಅವಾಗ ಸುಂದ್ರಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟನಲ್ಲ, ಅದಕ್ಕೆ ಆ ದೇವ್ರ ನನಗೀಗ ಕಷ್ಟ ಕೊಡಾಕತ್ತಾನ. ಆಯ್ತು, ಎಷ್ಟು ಕೊಡ್ತಾನೆ ಕೊಡಲಿ ಅಂತ ಬಿಟ್ರೆ ನನಗೆ ಕೊಡಲಿ, ನಾನು ಅನುಭವಿಸ್ತಾನೆ. ಆದ್ರೆ ನಿಮಗೆಲ್ಲ ಇವ್ರಿಗೆಲ್ಲ ಮಣ್ಣನವ್ರಿಗೆಲ್ಲ ಕೊಟ್ಬಿಟ್ರೆ ನಾನು ಅದನ್ನ ಹೆಂಗೆ ತಡ್ಕೊಲಿ? ನಾನು ಮಾಡಿರೋ ತಪ್ಪಿಗೆ ನೀವೆಲ್ಲ ಶಿಕ್ಷೆ ಅನುಭವಿಸ್ಬಾರ್ದು. ಅದಕ್ಕೆ ಜ್ಞಾನಕ್ಕೆ ಹೋಗಿ ಕಾಲು ಬಿದ್ದ ನನ್ನ ತಪ್ಪಾತು, ನನ್ನ ಕ್ಷಮಿಸ್ಬಿಡು ನನ್ನ ಮಗಳ, ನನ್ನ ಕ್ಷಮಿಸ್ಬಿಡು. ನಾನು ಮಾಡಿದ ತಪ್ಪಿಗೆ ನಮ್ಮ ಮನೆಯವರೆಲ್ಲ ಶಿಕ್ಷೆ ಅನುಭವಿಸಾಕತ್ತಾರು, ನನ್ನ ಕ್ಷಮಿಸ್ಬಿಡು ತಾಯಿ ಅಂತೇಳಿ ಕಾಲು ಬಿದ್ದ ಕೇಳ್ಕೊಂಡು ಬರ್ತಾನೆ ಹೋಗಿ. ಈಗ ಹೋಗ್ತೇನೆ. ಅದಕ್ಕೆ ಸ್ವಲ್ಪ ನಿಮ್ಮಪ್ಪಗ ಸ್ನಾನ ಮಾಡಕ್ಕೆ ನೀರು ಕಾಚಿ ಹಾಕಿ ಹೋದ್ರಾತಂತೇಳಿ ಇಲ್ಲೇ ಕುಂತ್ಕೊಂಡ ಯೋಚನೆ ಮಾಡತ್ತೀನಿ ಅಮ್ಮ. ನೀನು ಬದಲಾಗಿರೋದು ಕೇಳಿ ನನಗೆ ಎಷ್ಟು ಖುಷಿ ಆಗತ್ತದ ಗೊತ್ತು. ನೀನು ಹೋಗಿ ಸುಂದ್ರಿ ಅಕ್ಕನ ಕಾಲು ಬಿದ್ದ ತಪ್ಪಾತಂತ ಕ್ಷಮೆ ಕೇಳ್ತಾನಂತ ಅಂದೆಲ್ಲ, ಇದ ನನಗೆ ಖುಷಿ ಆಯ್ತು ಬೇ. ನೀನು ಇಷ್ಟು ಹೇಳಿರೋ ಮಾತು ಸಾಕಾಯ್ತು. ನೀನು ಇಷ್ಟು ಹೇಳಿರೋದನ್ನ ಕೇಳಿ ಸುಂದ್ರಿ ಅಕ್ಕ ನಿನ್ನ ಕ್ಷಮಿಸೇ ಬಿಡ್ತಾಳೆ ಬೇ. ಆದ್ರೆ ಆಕೆ ಪಟ್ಟಿರೋ ಕಷ್ಟನ ಯಾರು ಪಡೋಕ್ಕಾಗಲ್ಲ ಬೇ. ಯಾಕೆ ಗೊತ್ತೈತಿ? ನೀನು ಆಕೆಗೆ ಅಷ್ಟು ಕಷ್ಟ ಕೊಟ್ರು ಆಕೆ ನಿನಗೆ ಯಾವತ್ತು ಒಂದು ದಿನ ಕೆಟ್ಟದ್ದು ಬಯಸಲಿಲ್ಲ. ಅದಕ್ಕೆ ಆ ದೇವರು ಅದನ್ನೆಲ್ಲ ನೋಡಿದ್ನಲ್ಲ, ಅದಕ್ಕೆ ಈ ರೀತಿ ಎಲ್ಲ ನಿನಗೆ ಈಗ ನೀನು ಅನುಭವಿಸ್ಲಿ ಅಂತ ಎಲ್ರಿಗೂ ಈ ರೀತಿ ಶಿಕ್ಷೆ ಆಗತ್ತೆ ಅಂತ ಅನಿಸತಿ. ಆದ್ರೆ ನಾನು ಇಲ್ಲಿ ಬಂದಿರೋದು ಅನ್ನಗ ಬುದ್ಧಿ ಕಲ್ಸಕ್ಕೆ. ನೋಡು, ಈಗ ನೀನು ಹೋಗಿ ಅಕ್ಕನಂತಕ್ಕೆ ಕ್ಷಮೆ ಕೇಳಬೇಡ. ಅಕ್ಕನ ಅಪ್ಪನ ನೋಡೋಕೆ ಬರ್ತಾಳೆ, ನಾನು ಆಕೆಗೆ ಫೋನ್ ಮಾಡ್ತೇನೆ. ಅವಾಗ ಬಂದಾಗ ನೀನು ಕೇಳ. ಅಲ್ಲಿ ಹೋಗಿ ಎಲ್ಲರೂ ಮುಂದೂ ಯಾಕೆ ನೀನು ಇಷ್ಟೆಲ್ಲ ಇದನ್ನು ಮಾಡ್ತಿದ್ದಿ? ಅಕ್ಕ ಇಲ್ಲೇ ಬರ್ತಾಳೆ, ಇಲ್ಲಿ ಬಂದಿರ್ತಾಳಲ್ಲ, ಅವಾಗ ಆಕೆ ಜೊತೆ ಮಾತಾಡ, ಸರಿನಾ? ಅಂದ್ರೆ ಸುಂದ್ರಿ ಇಲ್ಲೇ ಬರ್ತಾಳನ. ಸುಂದ್ರಿ ಇಲ್ಲೇ ಬಂದ್ರೆ ಆಕೆ ಇಲ್ಲೇ ಕಾಲು ಹಿಡ್ಕೊಂಡ ತಪ್ಪಾತಂತ ಕೇಳಿ ನನ್ನ ಕ್ಷಮಿಸ್ಬಿಡವ ಅಂತ ಕೇಳ್ತಾನೆ. ನನ್ನ ಗಂಡ ಜೀವ ಹೊಡಿಬೇಕು, ನನ್ನ ಮಗನ ಸಂಸಾರ ಸರಿ ಹೋಗ್ಬೇಕು, ನನ್ನ ಮಗನ ಸಂಸಾರ ಸರಿ ಹೋಗ್ಬೇಕು, ನನ್ನ ಮೊಮ್ಮಗೂ ಏನೂ ಆಗಬಾರ್ದು. ನಮ್ಮ ಮನೆಯಾಗ ಯಾವಾಗಲೂ ನಗ್ತಾ ಇರಬೇಕು. ಕಷ್ಟ ಬರಲಿ, ದುಡ್ಡಿನ ಸಮಸ್ಯೆ ಇರಲಿ ನಡೀತತಿ. ಆದ್ರೆ ಖುಷಿ ಅನ್ನೋದೇ ಇಲ್ಲ ಅಂದಮೇಲೆ ಈ ರೋಗ. ಹೌದು, ನೀ ಹೇಳೋದು ಖರೆ ಐತಿ. ಆದ್ರೆ ದೇವರು
ಹಂಗೆ ಹೆಂಗೆ ಇಡ್ತಾನು? ಕಷ್ಟ ಅನ್ನೋದು ಬರುದನ, ಕಷ್ಟ ನಮಗೆ ಬರ್ದ ಮತ್ತು ಮರಕ್ಕೆ ಬರ್ತತೇನ? ಹಾಂ, ನೀನು ಇಷ್ಟು ದೊಡ್ಡಾಗೆ ನೀನು ಯೋಚನೆ ಮಾಡೋದು ಬಿಟ್ಟ ನೀನು ಹಿಂಗೆ ಯೋಚನೆ ಮಾಡ್ಕೊತ ಹಿಂಗೆ ಕಣ್ಣೀರು ಹಾಕೊಂತ ಕುಂತ್ರ ಅಲ್ಲಿ ಅಪ್ಪನ ಅಣ್ಣನ ಜೀವನ ಸರಿ ಮಾಡೋದು ಯಾರ? ಹಾಂ, ನೀನೇ ಯೋಚನೆ ಮಾಡಿದೇನ? ಈಗ ನಾನು ಸರಿ ಮಾಡಕ್ಕಂತ ಇಲ್ಲಿ ಬಂದು ಕುಂತೇನೆ, ನೀನು ಹಿಂಗೆ ಅದ್ಕೊಂತ ಕುಂತ್ಬಿಟ್ರೆ ಸರಿ ಹೆಂಗೆ ಹೋಗ್ತತಿ? ಒಂದು ಈಟರ ಯೋಚನೆ ಮಾಡಿದೇನು? ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು, ಚಂದಾಗ ಯೋಚನೆ ಮಾಡಿ ಹೆಂಗೆ ನಾವು ಜೀವನ ಮಾಡಬೇಕು, ಹೆಂಗಿರ್ಬೇಕು ಅನ್ನೋದನ್ನ ತಿಳ್ಕೊಬೇಕಲ್ಲ. ಅದನ್ನ ಬಿಟ್ಟು ಹಿಂಗೆ ಕಣ್ಣೀರು ಹಾಕೊಂತ ಕುಂತ್ರ ಜೀವನ ಸರಿ ಹೋಗ್ತತೇನ? ಹಾಂ ಅಮ್ಮು, ಅಲ್ಲ ನೀನು ಯಾಕೆ ಇಲ್ಲಿ ಬಂದಿ? ನೀನು ಯಾರು ಹೋಗಂತ ಹೇಳಿರು? ಅದು ರೀ, ನೀವೇನಿಲ್ಲಿ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಅತ್ತೆ ನಿಮ್ಗೇನು ಹೇಳಿಲ್ಲ? ಇಲ್ಲ, ಅಮ್ಮ ಏನೂ ಹೇಳಿಲ್ಲ. ಅಲ್ಲ ನೀನು ಯಾಕೆ ಇಲ್ಲಿಗೆ ಬಂದಿ? ಅಲ್ಲಿ ಅಂಕಿತಾ ಅಮ್ಮ ಆ ರೀತಿ ಎಲ್ಲ ತೊಂದರೆಯಲ್ಲಿ ಇರಬೇಕಾದ್ರೆ ನೀನು ಇಲ್ಲಿ ಬಂದು ಏನು ಮಾಡಕತ್ತಿದ್ದಿ? ಹಾಂ, ಅದು ನಾನು ಅಣ್ಣಗ ಸ್ವಲ್ಪ ದಿನ ಬುದ್ಧಿ ಕಲಿಸಿದ್ರಾತು, ಅವನೆಲ್ಲ ಸರಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ನನ್ನನ್ನು ಅವರ ಮನೆ ಬಿಟ್ಟು ಹೊರಗೆ ಹಾಕಿದಾರಂತ ಹೇಳಿ ನಾನು ಇಲ್ಲಿ ಬಂದೇನಿ. ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಅಯ್ಯೋ, ನೀವು ಫೋನ್ ಮಾಡಿದ್ರೆ ನಾನು ಹೊರಗಡೆ ಬಂದು ಭೇಟಿ ಆಗ್ತಿದ್ನಲ್ಲ. ಈಗ ಅವ್ನು ಬರೋದಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋಗಿ. ತಪ್ಪಾಯ್ತು, ನೀವು ಮನೆಗೆ ಬಂದಿರೋರನ್ನ ಒಳಗೆ ಕರೀದ ನಾನು ಈ ಕಡೆಯಿಂದ ಈ ಕಡೆ ಹೋಗ್ರಿ ಅಂತ ಹೇಳಕತ್ತಾನೆ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಅಂಕಿತ ಜೀವನ ಮತ್ತು ಅಣ್ಣನ ಜೀವನ ಸರಿ ಮಾಡಬೇಕು. ಅದಕ್ಕಾಗಿ ನಾನು ಇಲ್ಲಿ ಬಂದಿರೋದು. ಅತ್ತೆಗೆ ಹೇಳಿದ್ದೀನಿ. ಅತ್ತೆ ನಿಮ್ಗೆ ಹೇಳಿಲ್ವಾ? ಅಯ್ಯೋ, ಅವ್ರು ಬೇಜಾರದಲ್ಲಿ ನಿಮ್ಗೆ ಹೇಳಿಲ್ಲ ಅಂತ ಅನಿಸತಿ. ಪ್ಲೀಸ್ ರೀ, ಏನು ಅನ್ಕೊಳ್ದೆ ಇಲ್ಲಿಂದ ಹೋಗ್ತೀರಾ? ಅಯ್ಯೋ ಹಬ್ಬ, ಅಷ್ಟನಾ? ನಾನು ಎಷ್ಟು ಗಾಬರಿ ಆಗಿದ್ದೀನಿ ಗೊತ್ತೇನು? ಅಯ್ಯೋ, ಯಾಕೆ ಈಗ ಹೋದ್ಲು, ಏನಾಯಿತು? ಅವ್ರ ಮನೆ ಬಿಟ್ಟು ಬಂದಿರೋದಕ್ಕೆ ನಮ್ಮ ಅವ್ವ ಏನಾದರೂ ಜಗಳ ಮಾಡಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ಅಂತ ಅನ್ಕೊಂಡೆ. ಎದೆಯೆಲ್ಲ ಗಡ 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 ಅಂತ ಅನ್ನತ್ತಿತ್ತು. ನೀ ಹೇಳಿದ್ಮೇಲೆ ನಂಗೆ ಸಮಾಧಾನ. ಅವ್ವನ ಕೇಳ್ತಾನು, ಅವ್ವ ಮೊದಲು ಅವ್ವನ ಟೆನ್ಷನ್ದಾಗದಾಳೆ, ಏನು ಮಾತಾಡ್ಬಾಳು. ಅದಕ್ಕಾಗಿ ಮತ್ತು ನಿನ್ನ ಕೇಳ್ಕೊಂಡು ಹೋದ್ರಾತ, ನಿನ್ನ ಕರ್ಕೊಂಡು ಹೋದ್ರಾತ ಅಂತ ಇಲ್ಲಿವರೆಗೂ ಬನ್ನಿ. ಇಷ್ಟ ಆಗೈತೇನ? ಆಯ್ತು ತಗೋ, ಸರಿ, ಹಂಗಾದ್ರೆ ನಾನಿನ್ನು ಬರ್ತೀನಿ. ಹುಷಾರ. ಅಂಕಿತಾನ ಮತ್ತು ಅತ್ತೆನ ಮಾವನ ಎಲ್ಲರೂ ಚೆನ್ನಾಗಿ ನೋಡ್ಕೊರಿ. ಸ್ವಲ್ಪ ದಿನ ನಾನು ಮತ್ತೆ ಬರ್ತೀನಿ. ಸರಿ, ನೀನು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ನಾನು ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ಹೆಂಗೆ? ನನ್ನ ಸಪೋರ್ಟ್ ಯಾವಾಗಲೂ ನಿನ್ಗೆ ಇರ್ತೇ ಇರ್ತೈತಿ. ನೀನು ಆರಾಮಾಗಿ ಇಲ್ಲಿ ನಿನ್ನ ಕೆಲಸ ನೀನು ಮಾಡು, ಸರಿನಾ? ನಾನಿನ್ನು ಬರ್ತೀನಿ ಅಮ್ಮು. ಸರಿ ರೀ, ಹೋಗಿ ಬನ್ನಿ. ಅತ್ತೆ, ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಗಿರೋದೆಲ್ಲ ಆಗೈತಿ. ಮುಂದಿಂದ ಅಮ್ಮು ಹೆಂಗೋ ಇಲ್ಲಿ ಎಲ್ಲ ಸರಿ ಮಾಡಕ್ಕೆ ಬಂದಾಳ. ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ, ನೀವು ಕಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ, ಎಲ್ಲ ಸರಿ ಹೋಗ್ತತಿ. ಆರಾಮಾಗಿರ್ರಿ, ನಾನು ಇನ್ನೂ ಹೋಗಿ ಬರ್ತೀನಿ. ಮನೆ ಒಳಗೆ ಬಾ ಅಂತ ಕರಿದಂಗೆ ಆಗೈತಿ, ಮನೆಗೆ ಬಂದವರು ಒಳಗೆ ಬರ್ದಂಗೆ ಆಗೈತಿ. ತಪ್ಪು ತಿಳ್ಕೊಬೇಡ್ರಿ, ಈಗಿನ ಪರಿಸ್ಥಿತಿ ಹಂಗೈತಿ. ಹೋಗಿ ಬಾ ಸಚಿನ್. ಸರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡ್ರಿ, ನಾವೇನು ಹೊರಗಿನವ್ರಲ್ಲ, ಎಲ್ಲ ನನಗೂ ಅರ್ಥ ಆಗ್ತತಿ. ಅಮ್ಮು ಬಂದಿರೋದು ಎಲ್ಲರೂ ಜೀವನ ಸರಿ ಮಾಡೋಕ್ಕಲ್ಲ, ಹಾಗೆ ಆಗುತ್ತಾ. ನಾನಿನ್ನ ಬರ್ತೀನಿ. ಸರಿಯಪ್ಪ, ಹೋಗಿ ಬಾ. ಅಲ್ಲನ್ ಸೊಸಿನ ಚಂದಾಗ ನೋಡ್ಕೊಪ್ಪ, ಆಕೆ ಹೊಟ್ಟೆ ಬೇರೆ ಕೂಸೈತಿ, ಅದಕ್ಕೇನು ಆಗಬಾರ್ದು. ಚಲೋ ತಗ ನೋಡ್ಕೊಪ್ಪ. ಹಾಂ, ಸರಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನನ್ನ ತಂಗಿನ ನಾನು ಚೆನ್ನಾಗೇ ನೋಡ್ಕೊತೀನಿ, ಸರಿನಾ? ನಾನೇನು ಬರ್ತೀನಿ. ಸರಿಯಪ್ಪ, ಹೋಗಿ ಬಾ. ಅಮ್ಮು, ಹೋಗಿ ಬರ್ತೀನಿ, ಹುಷಾರು. ಹಾಂ ರೀ, ಅಂಕಿತಾ ಅದಕ್ಕೆ ಏನೋ ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಸರಿ, ನಾನೇನು ಬರ್ತೀನಿ. ನೋಡಿದ್ರಮ್ಮ, ಅವರ ಇಲ್ಲಿಗೆ ಬಂದು ಹೇಳಿ ಹೋದ್ರ. ಇನ್ಯಾಕೆ ಇನ್ನೂ ಅಳ್ತಿದ್ದಿ? ಸಮಾಧಾನ ಮಾಡ್ಕೊ, ನಾನು ಫೋನ್ ಮಾಡ್ತೀನಿ. ಸುಂದ್ರಿ ಅಕ್ಕನೂ ಬರ್ತಾಳ, ನೀನೇನೂ ಯೋಚನೆ ಮಾಡಬೇಡ, ಸರಿನಾ? ನಡಿ ಒಳಗೆ ಹೋಗುನು. ಇಲ್ಲ, ನಿಮ್ಮಪ್ಪಾಗ ನೀರು ಕಾಯಕ್ಕಿಟ್ಟನು, ನೀರು ಕಾಯ್ಲಿ. ನಿಮ್ಮಪ್ಪಾಗ ಬಿಸಿನೀರು ಬೇಕು ಸ್ನಾನ ಮಾಡಕ್ಕೆ, ಅವರು ಸ್ನಾನ ಮಾಡಲಿ, ಆಮೇಲೆ ನೀನು ಸ್ನಾನ ಮಾಡುವಂತೆ. ಸರಿ ಅಮ್ಮ, ಹಾಗೆ ಆಗಲಿ. ಅಪ್ಪ ಎದ್ದನೂ ಮಕ್ಕೊಂದನೂ ನೋಡಿ ಬರ್ತಾನೆ ನಾನು. ಸರಿ ಆಯ್ತು, ಹೋಗು. ನಾನು ಮಾಡಿರೋದಕ್ಕೆ ಗಂಡ ಹೆಂಡತಿ ಬ್ಯಾರೆ ಆಗು ಹಂಗಾಗೈತಿ. ಎಲ್ಲ ನಾನು ಮಾಡಿರೋ ಕರ್ಮಕ್ಕನ ನನ್ನ ಮಕ್ಕಳು ಅನುಭವಿಸಾಕತ್ತಾರ. ಇದನ್ನೆಲ್ಲ ನಾನು ಸರಿ ಮಾಡ್ಬೇಕು, ನಾನು ಸರಿ ಮಾಡ್ಬೇಕು. ಇದೆಲ್ಲ ಆಗಿರೋದು ನನ್ನಿಂದನ. ನಾನು ಏನಾರ ಮಾಡ್ಕೊಂಡು ಸತ್ಬಿಟ್ರೆ ಎಲ್ಲರೂ ಆರಾಮಾಗಿ ಇರ್ತಾರಂತ ಅನ್ಸಾಕತ್ತಲ್ಲ. ಅಂದ್ರೆ ನಾನು ಏನಾದರೂ ಮಾಡ್ಕೊಂಡು ಸತ್ತು ಬಿಡ್ಲೇನ? ಫಸ್ಟ ಸುಂದ್ರಿ ಬರಲಿ, ಸುಂದ್ರಿ ಏನಾದರೂ ನನಗೆ ಕ್ಷಮಿಸ್ಲಿಲ್ಲ ಅಂದ್ರೆ ಆಮೇಲೆ ನಾನು ಉರಿ ಹಚ್ಕೊಂಡು ಇಲ್ಲೇ ಸುಟ್ಕೊಂಡು ಸತ್ತು ಬಿಡ್ತಾನೆ. ಬೇಡ, ಈ ಜೀವನನ ಬೇಡ ನನಗೆ. ನನ್ನಿಂದಾಗಿ ಇಷ್ಟೆಲ್ಲ ಜೀವನಗಳ ಮಧ್ಯೆ ಆಟ ಆಡಬಾರ್ದು. ಅದಕ್ಕೆ ಆಕೆನಾದರೂ ನನ್ನ ತಪ್ಪಾತಂತ ಕ್ಷಮಿಸ್ಲಿಲ್ಲ ಅಂದ್ರೆ ಆಕೆ ಕ್ಷಮಿಸ್ತಾಳೆ ನನಗೆ ಗೊತ್ತಾ. ಅಕಸ್ಮಾತ್ ಕ್ಷಮಿಸ್ಲಿಲ್ಲ ಅಂದ್ರೆ ಉರಿ ಹಚ್ಕೊಂಡು ಇಲ್ಲೇ ಸುಟ್ಕೊಂಡು ಸತ್ತು ಬಿಡ್ತಾನೆ ನಾನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರ ಅಂತ ಅನ್ಕೊಂಡಿನಿ. ವಿಡಿಯೋಗಳು ಯಾವ ರೀತಿ ಬರಾಕತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಅಂತ ಹೇಳ್ತಾ ಹಾಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್.